ಅಂದ್ರೆ ಒಂದ್ ವೇಳೆ ಈ ಜನನೇಂದ್ರಿಯಗಳ ಶುಚಿತ್ವವನ್ನ ಕಾಪಾಡದೆ ಹೋದ್ರೆ, ಕೊಳಕಾಗಿ ಇಟ್ಕೊಂಡ್ರೆ, ಗಲೀಜಾಗಿ ಇಟ್ಕೊಂಡ್ರೆ ಏನು ಸಮಸ್ಯೆಗಳಾಗ್ತದೆ ಅಂತಕ್ಕಂಥದ್ದು, ಏನ್ ರೋಗಗಳು ಬರುತ್ತೆ? ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಜನನೇಂದ್ರಿಯಗಳು ಶುಚಿತ್ವನ ಕಾಪಾಡದೇ ಇದ್ರೆ ದುರ್ವಾಸನೆ ಆಗುತ್ತೆ. ಹೌದು. ಈ ಪಾರ್ಟ್ನರ್ ಯಾರಿರ್ತಾರ, ಸಂಗಾತಿ, ಅವ್ರಿಗೆ ಆತ ಅಥವಾ ಆಕೆಗೆ ಒಂಥರ ದೂರ ಹೋಗೋ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಲೈಕ್ ಆಗೋದಿಲ್ಲ. ಸೊ ಸೆಕ್ಷುವಲ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ, ಅಲ್ಲಿ ಆಸಕ್ತಿ ಅಥವಾ ಪ್ರೀತಿ ಪ್ರೇಮ ಹುಟ್ಟಿ ಬರೋದಿಲ್ಲ, ದೂರ ತಳ್ಳಂಗಾಗತ್ತೆ. ಇದು ಎಷ್ಟೋ ಕುಟುಂಬಗಳಲ್ಲಿ ಇದು ಮೇಜರ್ ಕಾರಣ ಆದ್ರೂ ಅದನ್ನ ನೇರವಾಗಿ ಹೇಳೋದಿಲ್ಲ. ಯಾವುದೇ ಒಂದು ಲೇಡಿ ಆಗ್ಲಿ, ಒಬ್ಬ ಗಂಡಸೆ ಆಗ್ಲಿ, ನೀನ್ ಕ್ಲೀನ್ ಆಗಿಲ್ಲ ಅದಕ್ಕೆ ನಾನು ನಿನ್ ಜೊತೆ ಸೇರ್ತಾ ಇಲ್ಲ ಅಂತ ಹೇಳೋದಿಲ್ಲ. ಯಾತಕ್ಕೆ ಅಂದ್ರೆ ಅದೊಂಥರ ಮುಖದ ಮೇಲೆ ಹೊಡೆದಾಗ್ತದೆ, ಅದನ್ನ ಅವಾಯ್ಡ್ ಮಾಡ್ತಾರೆ ಹೇಳೋದಕ್ಕೆ. ಇದನ್ನ ಹೇಳೋದು ಹೇಗೆ ಅಂತ. ಅದರಿಂದ ಜನನೇಂದ್ರಿಯಗಳು ಶುಚಿತ್ವವಾಗಿ ಇಲ್ಲದೆ ಇದ್ರೆ ಅದು ಒಂಥರ ಅನ್ವೆಲ್ಕಮ್, ಅದು ಸ್ವಾಗತ ಇರೋದಿಲ್ಲ ಅಲ್ಲಿ. ಸೊ ಮೊದಲ ಸಮಸ್ಯೆನೇ ಇದೆ. ಹೌದೌದು. ಇದು ಸುಮಾರು ಕುಟುಂಬಗಳಲ್ಲಿ ಈ ತರ ಆಗ್ತಿರ್ತದೆ. ಕುಟುಂಬ ಕಲಹಗಳು ಆಗ್ತಿರ್ತದೆ, ಅದ್ರ ನೇರವಾಗಿ ಹೇಳ್ತಾ ಇರಲ್ಲ. ಈಗ ಉದಾಹರಣೆಗೆ ಇತ್ತೀಚೆಗೆ ಈ ಬ್ಲೂ ಫಿಲ್ಮ್ಸ್ಗಳು, ಈ ನಮ್ಮ ಇಂಟರ್ನೆಟ್ಗಳಲ್ಲಿ ಎಲ್ಲ ನೋಡಿ ಪಾರ್ನೋಗ್ರಫಿ ಎಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ಅದನ್ನ ನೋಡಿ ಅದನ್ನ ಅನುಕರಣೆ ಮಾಡೋದಕ್ಕೋಸ್ಕರ ಓರಲ್ ಸೆಕ್ಸ್ಗೆ ಅಂತ ಮಾಡಕ್ ಹೋಗ್ತಾರೆ. ಹೌದು. ಆದ್ರೆ ಓರಲ್ ಸೆಕ್ಸ್ ಮಾಡಕ್ ಹೋದಾಗ ಏನಾಗುತ್ತೆ, ಅಲ್ಲಿ ದುರ್ವಾಸನೆ ಇದ್ರೆ ಮಾಡಕ್ಕಾಗಲ್ಲ. ಗಂಡ ಹೇಳ್ತಾನೆ ಓರಲ್ ಸೆಕ್ಸ್ ಮಾಡು ಅಂತ, ಹೆಂಡತಿಗೆ ಅಸಹ್ಯ. ಏನಕ್ಕೆ ಅಂದ್ರೆ ಕಾರಣ ಹೇಳೋದಿಲ್ಲ ಅಲ್ಲಿ. ಅಲ್ಲೇನಾಗಿರ್ತದೆ, ಈ ಲಿಂಗನ ಕ್ಲೀನ್ ಆಗಿ ಇಟ್ಕೊಂಡಿರೋದಿಲ್ಲ. ಈ ಮುಂದೊಗ್ಲಿರುತ್ತಲ್ಲ, ಮುಂದೊಗ್ಲನ್ನ ಹಿಂದಕ್ಕೆ ಸರಿಸಿ ಅದನ್ನ ಕ್ಲೀನ್ ಮಾಡಿರಲ್ಲ, ತೊಳೆದಿರೋದಿಲ್ಲ. ಆಗೇನಾಗುತ್ತೆ, ಈ ಮುಂದೊಗ್ಲು ಒಳಗಡೆ ಈ ಒಂದು ಸ್ಮೆಗ್ಮಾ ಅಂತ ಕಲೆಕ್ಟ್ ಆಗುತ್ತೆ, ಒಂಥರ ಬಿಳಿಯ ದ್ರವ. ಅದರಲ್ಲಿ ವೀರ್ಯ, ಮೂತ್ರ ಎಲ್ಲ ಅಲ್ಲೇ ಶೇಖರಣೆ ಆಗಿ ಗಟ್ಟಿಯಾಗಿರ್ತದೆ. ಎಷ್ಟೋ ಸಾರಿ ಸಣ್ಣ ಸಣ್ಣ ಕಲ್ಲುಗಳು ಕೂಡ ಆಗೋಗ್ಬಿಟ್ಟಿರ್ತದೆ. ಎಷ್ಟೋ ಸಾರಿ ಚರ್ಮನ ಹಿಂದಕ್ಕೆ ಸರಗ್ಸಕ್ಕಾಗೋದಿಲ್ಲ, ಅಷ್ಟು ಗಟ್ಟಿಗಾಗೋಗಿರ್ತದೆ. ಅಕಸ್ಮಾತ್ ಸರಗ್ಸಿದ್ರೆ ಭಯಂಕರ ದುರ್ನಾತ ಉಂಟಾಗುತ್ತೆ, ಅಂದ್ರೆ ಓಡೋಗ್ಬಿಡ್ಬೇಕದು. ಆ ತರ ಆಗಿ ಅಸಹ್ಯ ಆಗುತ್ತೆ. ಆಗ ಲೈಂಗಿಕಾಸಕ್ತಿ ಬರೋದಿಲ್ಲ, ಅದು ದೂರ ತಳ್ಳ ಒಂದು ವಿಪರ್ಯಾಸ ಪರಿಸ್ಥಿತಿ ಉಂಟಾಗುತ್ತೆ. ಅದರಿಂದ ಶುಚಿತ್ವ ಅದು ಬಹಳ ಮುಖ್ಯ. ಹೌದು. ಎರಡನೇದು, ಈ ಪ್ಯೂಬಿಕ್ ರೀಜನ್ ಅಲ್ಲಿ, ಅಂದ್ರೆ ಈ ಕೀಳುಗುಳಿ ಸುತ್ತ, ಎಸ್ಪೆಷಲಿ ತೊಡೆ ಸಂದುಗಳಲ್ಲಿ ಈ ಬೆವರು ಎಲ್ಲ ಸೇರ್ಕೊಂಡು ದುರ್ನಾತ ಆಗ್ತಿರ್ತದೆ. ಹೌದು. ದಿನ ಅಟ್ಲೀಸ್ಟ್ ಒಂದ್ ಸಾರಿ ಅಥವಾ 2 ಸಾರಿ ಈ ತೊಳಿದೇ ಇದ್ರೆ ಅಲ್ಲೆಲ್ಲ ಏನಾಗುತ್ತೆ, ಒಂಥರ ಹೆಪ್ಪುಗಟ್ಟಿರತಕ್ಕಂತಹ ಒಂದು ದ್ರವ ಅಲ್ಲಿ ಕಲೆಕ್ಟ್ ಆಗುತ್ತೆ. ಕೈಯಲ್ಲಿ ಹಿಂಗೆ ಬೆರಳಲ್ಲಿ ಉಜ್ಜಿದ್ರೆ 1 ಗ್ರಾಮ್ ಅಷ್ಟು ಈ ಇದ್ ಬರ್ತದೆ, ಪುಡಿ ತರ ಬರುತ್ತೆ. ಆಗೇನಾಗ್ತದೆ, ಅಲ್ಲೂ ಕೂಡ ತುರ್ಕೆ ಶುರುವಾಗುತ್ತೆ. ಹೌದು. ಬಸ್ಸಲ್ಲಿ ಹೋಗ್ತಾ ಇದ್ದಾಗ ತುರ್ಕೆ ಬಂದ್ಬಿಡುತ್ತೆ. ಯಾವ್ದೋ ಪ್ಲಾಟ್ಫಾರ್ಮ್ ಅಲ್ಲಿ ಕೂತ್ಕೊಂಡು ಮಾಡ್ತಿದ್ದಾಗ, ಏನಾದ್ರು ಭಾಷಣ ಮಾಡ್ತಿದ್ದಾಗ ತುರ್ಕೆ ಬಂದ್ಬಿಟ್ರೆ ಎಷ್ಟು ಅಸಹ್ಯ ಆಗ್ತದೆ, ಹಿಂಸೆ ಆಗುತ್ತೆ. ಅದಕ್ಕೆ ಕಾರಣ ಈ ಶುಚಿತ್ವ. ಮೂರನೇದು, ಬಹುತೇಕ ಒಂದು 80% ಪುರುಷರು ಮಹಿಳೆಯರು ಈ ಪ್ರೈವೇಟ್ ಪಾರ್ಟ್ಸ್ ಅನ್ನ ಶೇವಿಂಗ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಬಿಟ್ಬಿಟ್ಟಿರ್ತಾರೆ. ವರ್ಷಾನ್ಗಟ್ಲೆ ಆದ್ರೂ, ಅಥವಾ ಇಡೀ ಲೈಫ್ ಟೈಮೇ ಶೇವ್ ಮಾಡಿಲ್ದೇ ಇರೋರು ಇರ್ತಾರೆ. ಶೇವಿಂಗ್ ಮಾಡದೇ ಇದ್ರು ಅಟ್ಲೀಸ್ಟ್ ಕೂದಲನ್ನ ಟ್ರಿಮ್ ಕೂಡ ಮಾಡಿರೋದಿಲ್ಲ. ಕೆಲವು ಸಾರಿ ಎಷ್ಟು ಇರ್ತದೆ ಅಂದ್ರೆ 10 ಇಂಚು 12 ಇಂಚು ಕೂದಲು ಬೆಳೆದಿರ್ತದೆ. ಆಗೇನಾಗುತ್ತೆ, ಸಂಭೋಗ ಮಾಡೋದೇ ಕಷ್ಟ ಆಗುತ್ತೆ, ಕೂದಲೇ ಸಿಕ್ಕಾಕೊಳ್ತಾ ಇರ್ತದೆ. ಜೊತೆಗೆ ಹೇನ್ ಸೇರ್ಕೊಂಡ್ಬಿಟ್ಟಿರ್ತದೆ. ಪ್ಯೂಬಿಕ್ ಲೈಸ್ ಅಂತ ಒಂದು ಹೇನೇ ಇದೆ, ತಲೆಗೆ ಬರ ಹೇನು ಪ್ಯೂಬಿಕ್ ರೀಜನ್ ಅಲ್ಲಿ, ಕೀಳುಗುಳಿನಲ್ಲಿ ಸೇರ್ಕೊಂಡ್ಬಿಡ್ತದೆ. ಹಾಗೆ ಅವಾಗ ಏನಾಗುತ್ತೆ, ಅಸಾಧ್ಯವಾದ ತುರ್ಕೆ ಉಂಟಾಗ್ತಾ ಇರ್ತದೆ. ಆ ನೆವೆಗೆ ಹೋಗ್ತಾರೆ, ಡಾಕ್ಟರ್ ಹತ್ರ ಹೋಗಿ ನೆವೆ ಅಂತ ಹೇಳ್ತಾರೆ. ಆ ನೆವೆಗೆ ಏನೋ ಒಂದು ಕ್ಲೋರ್ಫಿನ್ ಮಾತ್ರೆನೋ ಒಂದು ಯಾವುದೋ ಕೊಟ್ಟು ಕಳಿಸ್ತಾರೆ. ತಾತ್ಕಾಲಿಕವಾಗಿ ನೆವೆ ಕಡಿಮೆ ಆಗುತ್ತೆ. ಅಥವಾ ಒಂದು ಕ್ರೀಮ್ ಬರ್ಕ್ ಕೊಟ್ಟು ಕಳಿಸ್ತಾರೆ, ಒಂದು ಯಾವ್ದಾದ್ರು ಕ್ಯಾಂಡಿಡಿಯಾಸಿಸ್ ಅಂದ್ಕೊಂಡು ಹಾಕ್ತಾ ಕಮ್ಮಿ ಆಗುತ್ತೆ. ಆದ್ರೆ ಬೇಸಿಕ್ ಕಾರಣ ಏನಲ್ಲಿ, ಅಲ್ಲಿ ಬೇಸಿಕ್ ಮಿಸ್ಟೇಕ್ ಇರೋದು ಈ ಕೂದಲನ್ನ ತೆಗೆದೇ ಇರೋದು. ಅವಾಗ ಏನಾಗುತ್ತೆ, ಈಗ ತಲೆ ಆದ್ರೆ ಡೈಲಿ 1 ವಾರಕ್ಕೆ 1 ಸಾರಿ 2 ಸಾರಿ ಎಣ್ಣೆ ಹಾಕೊಂಡಿರ್ತೀವಿ, ಅದನ್ನ ಶಾಂಪು ಹಾಕಿ ತೊಳೆದಿರ್ತೀವಿ, ಇಲ್ಲಿ ತೊಳೆದಿ ಮಾಡಲ್ಲ. ಎಸ್ ಡಾಕ್ಟರ್, ಹಾಗಾದ್ರೆ ನಮ್ಮ ಜನನೇಂದ್ರಿಯಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ಹೇಗೆ, ಪ್ರತಿನಿತ್ಯ ಯಾವ ರೀತಿ ರೊಟೀನ್ ಆಗಿ ನಾವು ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಕೂಡ ಮಾಹಿತಿನ ಕೊಡಿಸ್ತೀನಿ ಚಿಕ್ಕದೊಂದು ಬ್ರೇಕ್ ನಂತರ.
ನಿತ್ಯ ಸಂಜೀವನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೈದ್ಯರ ಜೊತೆ ಮತ್ತೆ ಮಾತುಕತೆ ಮುಂದುವರಿಸ್ತೀನಿ. ಹಾಗಾದ್ರೆ ನಾವು ಪ್ರತಿ ದಿವಸ ಹೇಗೆ ಸ್ನಾನ ಮಾಡಿ ನಮ್ಮ ಇಡೀ ದೇಹವನ್ನ ಶುಚಿತ್ವವಾಗಿ ಇಟ್ಕೋತೀವಿ, ಅದನ್ನೂ ಕೂಡ ಹಾಗೇನೆ ಜನನೇಂದ್ರಿಯಗಳಿಗೂ ಕೂಡ ಅಷ್ಟೇ ಪ್ರಾಶಸ್ತ್ಯ ಕೊಡ್ಬೇಕಾ? ಅದಕ್ಕಿಂತ ಜಾಸ್ತಿ ಕೊಡಬೇಕು. ಅದಕ್ಕಿಂತ ಜಾಸ್ತಿ ಕೊಡ್ಬೇಕು. ಓಕೆ. ಸೊ ಒಂದು ಶೇವಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಅಥವಾ ಒಂದು 15 ದಿವಸಕ್ಕೊಂದ್ಸರಿ ಈ ಪ್ರೈವೇಟ್ ಪಾರ್ಟ್ಸ್ ಶೇವ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟಲ್ಲಿ ಶುಚಿತ್ವ ಇರ್ತದೆ. ಈ ಹೇನು ಇತ್ಯಾದಿ ಕ್ರಿಮಿಗಳು ಅಲ್ಲಿ ಕೂಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ದುರ್ವಾಸನೆ ದುರ್ಗಂಧ ಕೂಡ ಕಡಿಮೆ ಆಗುತ್ತೆ. 4ನೇದು ಬಹಳ ಮುಖ್ಯವಾದ್ದು ಅಂತಂದ್ರೆ ಈ ಅಂಡರ್ವೇರ್ಸ್, ಅಂಡರ್ ಗಾರ್ಮೆಂಟ್ಸ್. ಈಗ ಹೊರಗಡೆ ಬಟ್ಟೆಗಳನ್ನ ನಾವು ನೀಟಾಗಿ ಏನು ಇಸ್ತ್ರಿ ಮಾಡ್ತೀವಿ, ಗರಿಗರಿಯಾಗಿ ಏನು ಒಂಚೂರು ಮಡಚ್ಕೊಡುದು ಆ ರೀತಿ ಇರ್ತೀವಿ. ಆದ್ರೆ ಒಳಗಡೆ ಕೊಳತ್ ನಾರ್ತಾ ಇರೋ ಬಟ್ಟೆಗಳನ್ನ ಹಾಕೊಂಡಿರ್ತೀವಿ. ವಾರ ಆದ್ರೂ ಅದನ್ನ ಚೇಂಜ್ ಮಾಡಿರೋದಿಲ್ಲ. ಅಲ್ಲೇನಾಗುತ್ತೆ, ಬೆವರು, ವೀರ್ಯ, ಜೊತೆಗೆ ಮಹಿಳೆಯರಾದ್ರೆ ರಕ್ತ ಅಥವಾ ಈ ಮೂತ್ರ, ಕೆಲವು ಸರಿ ಮಲ, ಇವೆಲ್ಲ ಅಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ. ಅವುಗಳೇನಾಗುತ್ತೆ, ಅಲ್ಲಿ ಒಂಥರ ಅಗಾಧವಾಗಿ ಕ್ರಿಮಿಗಳು ಬೆಳೆಯೋದಕ್ಕೆ ಅವಕಾಶ ಆಗ್ತದೆ. ಬ್ಯಾಕ್ಟೀರಿಯಾಗಳು, ವೈರಸ್, ಹೌದೌದೌದು, ಕ್ಯಾಂಡಿಡಿಯಾಸಿಸ್, ಈಸ್ಟ್ ಆರ್ಗ್ಯಾನಿಸಮ್ಸ್. ಆಗೇನಾಗುತ್ತೆ, ಏನು ಕೆಜಿ ಗಟ್ಲೆ ಆಂಟಿಬಯೋಟಿಕ್ ತಗೊಂಡ್ರು ವಾಸಿ ಆಗ್ತಿರಲ್ಲ. ಮೇನ್ ಕಾರಣ ಏನು, ಅಲ್ಲಿ ಸ್ಟೋರ್ ಆಗ್ಬಿಟ್ಟಿರ್ತವೆ ಈ ಅಂಡರ್ ಗಾರ್ಮೆಂಟ್ಸ್. ಅದರಿಂದ ನಾನು ಹೇಳೋದು, ನೀವು ಹೊರ ಬಟ್ಟೆ ಇಸ್ತ್ರಿ ಮಾಡಲಿಲ್ದ್ರೂ ಪರವಾಗಿಲ್ಲ, ಒಳ ಬಟ್ಟೆಗಳನ್ನ ಪ್ರತಿನಿತ್ಯ ಬಿಸಿನೀರಿನಲ್ಲಿ ತೊಳೆದು ಅದಕ್ಕೆ ಕಾಸ್ಟಿಕ್ ಸೋಡಾನ ಅಥವಾ ಇನ್ಯಾವ್ದಾದ್ರು ಡಿಟರ್ಜೆಂಟ್ ಹಾಕಿ ಅದಾದ್ಮೇಲೆ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಐರನ್ ಮಾಡಿ. ಐರನ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಐರನ್ ಬಾಕ್ಸ್ ಅಲ್ಲಿ 700-800 ಡಿಗ್ರಿ ಟೆಂಪರೇಚರ್ ಇರ್ತದೆ. ಒಂದ್ಸಾರಿ ಐರನ್ ಮಾಡಿದ ತಕ್ಷಣ ಆ ಅಂಡರ್ ಗಾರ್ಮೆಂಟ್ಸ್ ಅಲ್ಲಿ ಏನು ಈ ಕ್ರಿಮಿಗಳು ಇರ್ತವೆ ಎಲ್ಲ ಸುಟ್ಟು ಬೂದಿ ಆಗ್ಬಿಡ್ತದೆ. ಆಮೇಲೆ ಯಾವ ಆಂಟಿಬಯೋಟಿಕ್ ಬೇಕಾಗಿಲ್ಲ, ಯಾವ ಕ್ರೀಮು ಬೇಕಾಗಿಲ್ಲ, ಕ್ಲೀನ್ ಆಗಿರ್ತದೆ. ಜೊತೆಗೆ ಒಳಜನೇಂದ್ರಿಯಗಳಿಗೆ ಕೆಲವಾರು ಸಾರಿ ತುರ್ಕಿ ಅದು ಇದ್ದಾಗ ಕೆಲವಾರು ಟಾಲ್ಕಮ್ ಪೌಡರ್ಸ್ ಬರ್ತದೆ. ಅದನ್ನ ಸ್ವಲ್ಪ ಹಾಕೊಂಡ್ರೆ ಆಗೇನಾಗುತ್ತೆ, ಈ ಬೆವರು ಅದು ಇದು ಅಷ್ಟಾಗಿ ಬರೋದಿಲ್ಲ, ಹೀರ್ಕೊಳ್ಳುತ್ತೆ. ಅದರಿಂದ ಡೈಲಿ ಕ್ಲೀನಿಂಗ್ ವಿತ್ ವಾಟರ್, ಫ್ರೆಶ್ ವಾಟರ್. 2ನೇದು ಶೇವಿಂಗ್. 3ನೇದು ಒಳ ಬಟ್ಟೆಗಳನ್ನ ಐರನ್ ಮಾಡೋದು. 4ನೇದು ಸಾಧ್ಯವಾದ್ರೆ ಒಂದು ಯಾವ್ದಾದ್ರು ಟಾಲ್ಕಮ್ ಪೌಡರ್. ಇದಿಷ್ಟು ಬೇಸಿಕ್ ಮಾಡ್ಬಿಟ್ರೆ 90% ಈ ಜನನೇಂದ್ರಿಯದ ಕಾಯಿಲೆಗಳು, ಎಸ್ಪೆಷಲಿ ತುರ್ಕಿ ಆಗೋದು, ಸಣ್ಣ ಸಣ್ಣ ರ್ಯಾಷಸ್ ಬರೋದು, ಈ ಮುಂದೋಗ್ಲು ಒಳಗಡೆ ಇದು ಕ್ರಿಮಿಗಳು ಕೂತ್ಕೊಳ್ಳೋದು, ಜೊತೆಗೆ ಈ ತೊಡೆ ಸಂದಲ್ಲಿ ಕಪ್ಪಾಗೋದು, ಬ್ಲ್ಯಾಕ್ ಆಗೋದು. ಜೊತೆಗೆ ಇನ್ನೊಂದು ಹೇಳೋದು ಮರ್ತೆ, ಈ ಅಂಡರ್ ಗಾರ್ಮೆಂಟ್ಸ್ಗಳು ಚೂಸ್ ಮಾಡ್ಬೇಕಾದ್ರೆ ಕೆಲವು ಬಹಳ ಟೈಟ್ ಹಾಕೊಳ್ತಾರೆ. ಅದೇನಾಗುತ್ತೆ, ಆ ಅಂಡರ್ವೇರು ಹೋಗಿ ಕೊರಿತಾ ಇರ್ತದೆ ತೊಡೆ ಸಂದನ್ನ. ಬಿಚ್ಚಿದಾಗ ಏನಾಗಿರ್ತದೆ, ಅಲ್ಲೆಲ್ಲ ಕೆಂಪು ರ್ಯಾಶ್ ಆಗಿ ಕಟ್ಟಾಗಿರ್ತದೆ. ಬಂದು ತೋರಿಸ್ತಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಅಂಡರ್ವೇರ್, ಅದು ಅಂಡರ್ವೇರ್ ಎಡ್ಜಲ್ಲಿ ಏನಾಗಿರ್ತದೆ, ಶಾರ್ಪ್ ಇರ್ತದೆ. ಟೈಟ್ ಆಗಿ ಹಾಕ್ದಾಗ ಏನಾಗುತ್ತೆ, ಅಲ್ಲಿ ಹೋಗಿ ಕುಯ್ತಾ ಇರ್ತದೆ. ಅದ್ರ ಮೇಲ್ಗಡೆ ಏನಾಗುತ್ತೆ, ಟೈಟ್ ಜೀನ್ಸ್ ಹಾಕ್ಬಿಡ್ತಾರೆ. ಗಾಳಿನೇ ಆಡ್ಕೊಡುದು ಒಳಗಡೆಗೆ, ಯಾವ ಕಾರಣಕ್ಕೂ ಏನು ಇದಾಕ್ಕೊಡುದು. ಒಂಥರ ಪೀನಿಸ್ ಉಸಿರು ಕಟ್ ಸತ್ತೋಗ್ಬಿಡ್ಬೇಕು ಆ ರೀತಿ. ಅದರಿಂದ ಒಳಗಡೆ ಗಾಳಿ ಆಡಂಗ್ ಬಿಡ್ಬೇಕು. ಒಳಗಡೆ ಅಂಡರ್ವೇರ್ ಚೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಲೂಸ್ ಆಗಿದ್ರು ಒಳ್ಳೇದು. ಎಸ್ಪೆಷಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ಬೇಕು ಅಂದ್ರೆ ಈ ಪಟಾಪಟಿ ಚಡ್ಡಿಗಳು ಸಿಗ್ತಾವಲ್ಲ, ಅದು ಬೆಸ್ಟ್. ಕಾಟನ್ ಆರಾಮಾಗಿ ಗಾಳಿ ಆಡ್ತದೆ. ಆಮೇಲೆ ಎಲ್ಲೂ ಕುಯ್ಯೋದಿಲ್ಲ, ನಿಜ, ಎಲ್ಲೂ ಎಲಾಸ್ಟಿಕ್ ಇರೋದಿಲ್ಲ. ಅದರಿಂದ ಅದು ಬೆಸ್ಟ್. ಬೇಡ ಅಂತಂದ್ರೆ ಬೇರೆ ಅಂಡರ್ವೇರ್ಸ್ ಹಾಕ್ಬೋದು, ಸ್ವಲ್ಪ ಲೂಸ್ ಆಗಿದ್ರು ಒಳ್ಳೇದು. ಅಥವಾ ಈ ತೊಡೆ ಸಂದ್ ಕುಯ್ದೇ ಇರೋ ಅಂತ ಅಂಡರ್ವೇರ್ ಬಹಳ ಮುಖ್ಯವಾದಂತಹ ವಿಚಾರ ಇವತ್ತು ನೀವು ಹೇಳ್ಕೊಟ್ರಿ ಡಾಕ್ಟ್ರೆ.